ಹಾಯ್ ಸರ್, ನಮಸ್ತೆ. ನಮಸ್ಕಾರ ಸರ್. ಈಗಾಗಲೇ ಸ್ಪಿನ್ ಸಲೂನ್ಗೆ ಬಂದಿದ್ದೀವಿ. ನಿಮ್ಮ ಸ್ಪಿನ್ ಸಲೂನ್ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ಸರ್, ಬೆಂಗಳೂರಲ್ಲಿ 62 ಔಟ್ಲೆಟ್ಸ್ ಇದೆ. ಇನ್ನು ರನ್ನಿಂಗಲ್ಲಿ ನಡೀತಾ ಇರೋದು 10 ಔಟ್ಲೆಟ್ಸ್ ಇದೆ. ಔಟರ್ ರಿಂಗ್ ರೋಡ್ ಎಲ್ಲ ಸೈಡ್ ಸೇರಿದ್ರೆ 3-4 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲ ಔಟ್ಲೆಟ್ ಇದೆ. ಇಲ್ಲೇ ನಿಯರ್ ಬೈ ಲಗೇರಿಯಿಂದ ಬಸವೇಶ್ವರ ನಗರ, ನಂದಿನ ಲೇಔಟು, ಯಗ್ನಳ್ಳಿ, ನೆಲಗರ್ನಹಳ್ಳಿ, ಅಂದ್ರನಹಳ್ಳಿ, ಬಗ್ಲುಗುಂಟೆ ತುಂಬ ಕೂಡ ಔಟ್ಲೆಟ್ಸ್ ಇದೆ. ಮತ್ತು ಈಗ ತುಂಬ ರನ್ನಿಂಗ್ಸಲ್ಲಿ ಅಂದರೆ ರಾಜಾಜಿನಗರದಿಂದ ನಿಯರ್ ಬೈ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಸಲೂನಲ್ಲಿ ಯಾವ್ಯಾವ ರೀತಿ ಸರ್ವಿಸ್ಗಳಿದೆ? ಸರ್, ಏರ್ ಕಟ್ ಇದೆ, ಫೇಶಿಯಲ್ ಇದೆ, ಮೆನಿಕ್ಯೂರ್ ಇದೆ, ಪೆಡಿಕ್ಯೂರ್ ಇದೆ, ಹೆಡ್ ಮಸಾಜ್ ಇದೆ, ಏರ್ ಸ್ಪಾ ಇದೆ, ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಇದೆ. ಮತ್ತು ಲೇಡೀಸ್ಗಳಿಗೆ ಅಂತ ಅಂದರೆ ನಿಮಗೆ ಪೊಟೆಕ್ಸು ಮತ್ತು ನಾನೋಪ್ಲಾಸ್ಟಿಯ, ಧರ್ಮೋಪ್ಲಾಸ್ಟಿಯ, ಮತ್ತು ಹೈಡ್ರಾ ಫೇಶಿಯಲ್ಸು ಮತ್ತು ಎಲ್ಲ ಥರದ್ದು ಇದೆ. ಅಟ್ಲೀಸ್ಟ್ ಒಂದು ಬಾಡಿ ಮಸಾಜ್ ಒಂದಿಲ್ಲ, ಇನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದು ಬ್ಯೂಟಿಲಿ ಎಲ್ಲ ಇದೆ. ನಮ್ಮದು ಬೇರೆ ಬೇರೆ ಔಟ್ಲೆಟಲ್ಲಿ ಮತ್ತು 9 ಎಕ್ಸ್ಟೆಂಟನ್ ಮತ್ತು ಮೇಕಪ್ದು ಅಕಾಡೆಮಿ ಮತ್ತು ನಮ್ಮ ಬಗ್ಲುಗುಂಟೆಯಲ್ಲಿ ಅಕಾಡೆಮಿದು ಎಲ್ಲ ಇದೆ. ಹಾಯ್ ಫ್ರೆಂಡ್ಸ್, ಈಗಾಗಲೇ ನಾವು ಸ್ಪಿನ್ ಸಲೂನ್ಗೆ ಬಂದಿದ್ದೀವಿ. ಈಗಿರೋದನ್ನ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಆಗ್ತೀನಿ ಅಂತ ನೋಡಿವ್ರಂತೆ ಬಂದು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ ಕರುನಾಡು ಅಂತ ಹೇಳ್ತಾ, ಎಷ್ಟು ದಿನ ನಿಮಗೆಲ್ಲ ಹುಟ್ಟಿದ್ದಿದ್ದ ಪ್ರಶ್ನೆ, ಕಟಿಂಗ್ ಯಾವಾಗ, ಕಟಿಂಗ್ ಯಾವಾಗ, ಕಟಿಂಗ್ ಯಾವಾಗ, ಎಲ್ಲರೂ ಕೇಳ್ತಿದ್ದು ಅದನ್ನೇ. ಸೊ ಇವತ್ತು ಆ ಟೈಮ್ ಬಂದಿದೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನೀವೇ ನೋಡಿವ್ರಂತೆ. ಸೊ ನಾವಿವತ್ತಿದ್ದೀವಿ ಸ್ಪಿನ್ ಸಲೂನ್ ಹೆಗ್ನಳ್ಳಿಲಿ. ಸೊ ಅಲ್ಲಿದ್ದು ವರ್ಕ್ ಹೇಗಿರುತ್ತೆ, ಏನಿರುತ್ತೆ ಅಂತ ನೋಡೋಣ ಬನ್ನಿ ಎಲ್ರೂ. ನಾವು ಸ್ಪಿನ್ ಸಲೂನ್ ಹೆಗ್ನಳ್ಳಿಲಿದ್ದೀವಿ. ಎಂಟ್ರಿ ಕೊಡ್ತಿದ್ದಾಗೆ ಅವ್ರು ವೆಲ್ಕಮ್ ಮಾಡ್ಕೊಂಡಿದ್ದಾಗಿರ್ಬೋದು, ಅಲ್ಲಿನ ಆ್ಯಂಬಿಯನ್ಸ್ ಆಗಿರ್ಬೋದು ನೋಡ್ತಾ ಕಳೆದೇ ಹೋಗ್ಬಿಟ್ಟೆ ಕಣ್ರಿ. ಈಗ ಸ್ಟಾರ್ಟ್ ಆಯಿತು. ಯಾವ ರೀತಿ ಕಟಿಂಗ್ ಬೇಕು ಅಂತ ಕೇಳಿ ಹೇರ್ ವಾಶು ಕರ್ಕೊಂಡೋದ್ರು. ಹೇರ್ ವಾಶ್ ಮಾಡ್ತಾ ಬಿಲ್ಲು ಬೋರ್ ಆಗ್ದಂಗೆ ಮಾತಾಡ್ತಾ ಕೆಲಸ ಮಾಡ್ತಾರೆ. ನೀವು ಸ್ಪಿನ್ನಿಗೆ ವಿಸಿಟ್ ಮಾಡಿದಾಗ ತುಂಬ ಜನ ಆರ್ಟಿಸ್ಟ್ಗೆ ಹೇರ್ ಸ್ಟೈಲ್ ಮಾಡಿರೋದು ಸಹ ನೋಡ್ಬೋದು. ಸೊ ಸ್ಪಿನ್ನಿಗೆ ವಿಸಿಟ್ ಮಾಡಿ. ಸೊ ಇಷ್ಟೇ ಅಲ್ದಿರ ಏರ್ ಫಾಲ್ ಆಗ್ತಾ ಇದೆಯಾ ಅಂತ ಎಲ್ಲ ಕೇಳಿ ನನ್ನ ಏರ್ನೆಲ್ಲ ಟ್ರೀಟ್ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಬೇಜಾರಾಗ್ದಾಗೆ ಮಾತಾಡ್ತಾ ಕಟಿಂಗ್ ಮಾಡ್ತಾರೆ.
ಹೇಗಿದೆ ನನ್ನ ಔಟ್ಲುಕ್? ಇದು ಜಸ್ಟ್ ಟ್ರೈಲರ್ ಅಷ್ಟೇ, ವೆಯ್ಟ್ ಮಾಡಿ. ಓ, ಜ್ಯೂಸ್ ಕೂಡ ಕೊಟ್ಟಿದ್ರು, ಅದು ಲೈಮ್ ಜ್ಯೂಸ್. ತುಂಬಾನೇ ಚೆನ್ನಾಗಿತ್ತು. ಸೊ ಗೈಸ್, ನೀವೆಲ್ಲರೂ ನೋಡಿರೋ ಹಾಗೆ ಹೇಗೆ ಕಾಣಿಸ್ತಾ ಇದ್ದೀವಿ. ಇಲ್ಲಿ ಬರೀ ನಿಮ್ಗೆ ಕೆಳಗೆ ತೋರಿಸಿದ್ದು. ಸೊ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಈಗ ನಾವಿರೋದು ಡಿ ಟ್ಯಾನ್ ಆಗಿ ಫೇಶಿಯಲ್ ಮಾಡ್ಸೋಕ್ಕೆ. ನೋಡಿರಂತೆ ಯಾವ ರೀತಿ ಇರುತ್ತೆ. ದಿಸ್ ವಾಸ್ ಮೈ ಔಟ್ಪುಟ್ ಆಫ್ ಸ್ಪಿನ್ ಎಗ್ನಳ್ಳಿ. ಎಲ್ಲರೂ ಸ್ಪಿನ್ ಎಗ್ನಳ್ಳಿನ ವಿಸಿಟ್ ಮಾಡಿ. ತುಂಬ ಜನನೇ ಹೇಳ್ತಾ ಇದ್ರು ಬೇಗ ಕಟಿಂಗ್ ಮಾಡಿಸು ಅಂತ. ಅವ್ರ ವಿಡಿಯೋನ ಲಾಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ರಿಗೂ ಹೇಳೋದು, ಎಲ್ಲರೂ ಹ್ಯಾಪಿನ ಈಗ ಕಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವ್ರೆ ಅಂತ ಹೇಳ್ತಾ ಹೊರಟೆ. ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ. ಹಲೋ 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 ಅಷ್ಟೇ ಅಲ್ಲ, ವೆಯ್ಟ್ ಮಾಡಿ, ನನ್ನ ಕೂದಲುಗೋಸ್ಕರ ಜಗಳ ಆಡಿದ್ ಕೂಡ ಇದೆ. ಆ ವಿಡಿಯೋ ಈಗ ಹಾಕ್ತೀನಿ ನೋಡಿ. ಫಸ್ಟ್ ಕಟಿಂಗ್ ಮಾಡ್ಸ್ಬೇಕಂತವ್ರೆ. ಮಾತ್ರ ಮಾಡ್ಸು ಏನಂತೀಯ ಬ್ರೋ? ಇಲ್ಲ ಯಾರೋ ದೊಡ್ಡ ಇವನ್ ತರ ಕಾಣಿಸ್ತೀಯ. ಸೆಲೆಬ್ರಿಟಿ ಅಲ್ಲ, ಭಯ ಆಗುತ್ತೆ. ಹೋಗ ಅಂದ್ರೆ ಅವನು 20 years ಕಿಡ್ ತರ ಇಲ್ಲ, ಈ ಒಂದು 30+ ತರ ಇರ್ತಾರಲ್ಲ ಆ ತರ ಕಾಣಿಸ್ತಾನೆ. ದೊಡ್ಡವನ್ ತರ ವಿಲನ್. ಅವನು ನೋಡ್ರೆ ಭಯ ಪಡ್ಬೇಕು. ಹಂಗೆ ಬೇಡ. ನೀನು ನಿಮ್ ಮನೆಗ್ ಬಂದಾಗ ಫೋಟೋದಲ್ಲಿ ಇದ್ದೆ ನೋಡು, ಮುದ್ದಾಗಿ ಆತರ ನೋಡ್ಬೇಕು. ನೀನ್ ಆತರನೇ ಚಂದ. ಸರಿ ಆಯ್ತು, ನಿಮ್ ಆಸೆ ಅಂತೆ ಆಗ್ಲಿ, ಬೇಗ ಆಗ್ಲಿ. ಬೇಕಾ ಬೇಡವಾ ಅಂತ ಕಟಿಂಗ್ ಮಾಡಿಸ್ಬೇಕು. ನನ್ನ ಕೂದಲಿಗೋಸ್ಕರ ಇವ್ರಿಬ್ರು ಜಗಳ ಆಡ್ತಾ ಇದಾರೆ. ನಿಂಗೆಲ್ಲ ನೋಡಿದ್ರೆ ನಮಗ್ ಭಯ ಆಗುತ್ತಪ್ಪ. ನೀನ್ ಜುಟ್ಟಾಕಂಬ. ಹೌದಾ? ಇಲ್ಲ ಕಟಿಂಗೇ ಮಾಡಿಸ್ಕೊಂಡ್ ಬಂದ್ಬಿಡು. ಕಟಿಂಗ ಯಾಕೆ? ನೀನ್ ಹಿಂಗಿದ್ರೆ ನಮಗೆ ನೋಡಕ್ ಆಗಲ್ಲ.
ಯಾವ್ದಾದ್ರು ಫಿಲಮ್ಗಳಲ್ಲಿ ಆಕ್ಟ್ ಮಾಡ್ಬಿಟ್ಟು ಯಾವ್ದಾದ್ರು ವಿಲನ್ ಪಾತ್ರ ಮಾಡ್ಬಿಟ್ರೆ ನೋಡಕ್ಕಾಯ್ತದ ಅದೇ ಅದು ಯಾವ್ದಾದ್ರು ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದೀವಿ ಅಲ್ಲಿ ಅದೇನಾದ್ರೂ ಲಾಂಗ್ ರೀಲ್ ಆಗಿ ಬಂದ್ಬಿಟ್ರೆ ನಾವು ನೋಡಕ್ಕಾಯ್ತ ಅದನ್ನ. ಅಷ್ಟೊಂದು ಭಯಂಕರವಾಗಿ ಕಾಣಿಸ್ತಾ ಇದ್ದೀನಿ ನಮ್ಮಮ್ಮ. ಅದೇನ್ ಮಾಡ್ತೀಯ ಮಾಡಿ ತೋರ್ಸಪ್ಪ ಲಾಸ್ಟ್ ನೋಡಿ. ಒಟ್ಟಿನಲ್ಲಿ ಚೆನ್ನಾಗಿದ್ರೆ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ನನ್ನ ಫಿಲಮ್ಗೆ? ನಾವು ತುಂಬಾ ಕ್ಯೂರಿಯಾಸಿಟಿ. ಕಟಿಂಗ್ ಮಾಡಿಸ್ಕೊಳ್ಳೋ ನೋಡಿದ್ರೆ ಭಯ ಆಗುತ್ತೆ ಸಡನ್ಲಿ ಬಂದ್ರೆ. ಇನ್ನ ಸಣ್ಣ ಮಕ್ಳಿದ್ರೆ ಬೆಚ್ಚ ಬಿಡ್ತಾರೆ, ನಾವು ದೊಡ್ಡವರೇ ಭಯ ಬೀಳ್ತೀವಿ, ಇದು ಚಿಕ್ಕ ಮಕ್ಳಿನ ಎಷ್ಟು ಭಯ ಬೀಳಲ್ಲ. ಫಸ್ಟ್ ನೀನು ಕಟಿಂಗ್ ಮಾಡಿಸ್ಕೊ. ಸರಿ ಆಯ್ತು, ಮಾಡಿಸ್ತೀನಿ. ಈ ಕರಡಿ ಇರೋದು ಯಾವಾಗ ರಿಮೂವ್ ಮಾಡ್ತೀವಿ ಕೂದಲೆಲ್ಲ? ಕೂದಲು ರಿಮೂವ್ ಮಾಡಬೇಕಾ? ಹೌದು. ಸರಿ, ರಿಮೂವ್ ಮಾಡ್ತೀನಿ ಆದಷ್ಟು ಬೇಗ.